ಈ ನಿವೇದಿತ ಕೂಡ ಯಾವ ಮಟ್ಟಿಗೆ ವೀಡಿಯೋ ಮಾಡೋಕೆ ಹತ್ಕೊಂಡಿದ್ದಾಳೆ ಅಂತಂದರೆ, ಈ ನೆಟಿಗರು ಎಷ್ಟು ಕೂಡ ಕೆಟ್ಟದಾಗಿ ಕಮೆಂಟ್ ಆಗ್ತಿದ್ದಾರೋ ಅದಕ್ಕೂ ಮೀರೇ ನಾನು ಇದ್ದೀನಿ ಅನ್ನೋದು ರೀತಿ ನಿವೇದಿತ ಕೂಡ ವೀಡಿಯೋ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಟಾಂಗ್ ಕೊಡೋ ರೀತಿಯಲ್ಲಿ ಕಾಣ್ತಿದೆ ಅಂತಲೇ ಕೂಡ ಹೇಳ್ಬೋದು. ಟ್ರೋಲ್ ಮಾಡೋರಿಗೆ ಬೈಯೋರಿಗೆಲ್ಲ ಇದು ಮತ್ತೊಂದು ರೀತಿಯಲ್ಲಿ ಟಾಂಗ್ ಕೊಡೋರು ಹೊಟ್ಟಿದ್ದಾರೆ. ಹೌದು, ಸದ್ಯ ನಿವೇದಿತ ಕೂಡ ಮತ್ತು ವಾಣಿ ಈ ಹಿಂದೆನೂ ಸಾಕಷ್ಟು ವೀಡಿಯೋಗಳು ಮಾಡಿದ್ದಾರೆ. ಅದಕ್ಕೂ ಕೂಡ ಸ್ವಲ್ಪ ಅಸಭ್ಯವಾಗಿತ್ತು ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ನೆಟಿಗರು ಬೈದಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ನಾವು ಮತ್ತೊಂದು ಹೆಜ್ಜೆ ಮುಂದೆ ಎಂಬಂತೆ ನಿವೇದಿತ ಕೂಡ ಮತ್ತು ವಾಣಿ ಇಬ್ಬರು ಸೇರಿಕೊಂಡು ಈ ಸಾರಿ ಹಾಲ್ನಲ್ಲಿ, ರೋಡ್ನಲ್ಲಿ ಇಲ್ಲೆಲ್ಲೂ ಕೂಡ ಮಾಡಲಿಲ್ಲ. ನೇರವಾಗಿ ಬಾತ್ರೂಮ್ನಲ್ಲಿ ಹೋಗಿ ವೀಡಿಯೋ ಮಾಡಿದ್ದಾರೆ. ಅದು ಕೂಡ ಫುಲ್ ಎಕ್ಸ್ಪೋಸಲ್ಲಿ ಮೇಲ್ಭಾಗ ರೀತಿ ಕಾಣೋ ರೀತಿ ಎಕ್ಸ್ಪೋಸ್ ಮಾಡಿಕೊಂಡು ವೀಡಿಯೋ ಮಾಡಿದ್ದಾರೆ. ಇದು ನೆಟಿಗರಿಗೆ ಮತ್ತಷ್ಟು ಟಾಂಗ್ ಕೊಡೋ ರೀತಿಯಲ್ಲಿ ಹೇಳಿದ್ದಾರೆ. ಆದರೆ ಕಮೆಂಟಲ್ಲಿ ಮಾತ್ರ ಒಬ್ಬರು ಸಹ ಇವರಿಗೆ ಒಳ್ಳೆ ರೀತಿಯಲ್ಲಿ ಕಮೆಂಟ್ಗಳಂತೂ ಹಾಕಿಲ್ಲ. ಎಲ್ಲರೂ ಕೂಡ ಕೆಟ್ಟದಾಗಿ ಬೈತಿದ್ದಾರೆ. ಇದೇ ಕಾರಣಕ್ಕೆ ಚಂದನ್ ಶೆಟ್ಟಿಗೆ ನೀವು ಬಿಟ್ಟಿದ್ದು, ಚಂದನ್ ಇವೆಲ್ಲ ಇದ್ರೆ ಆಟ ಆಡೋಕ್ಕೆ ಬಿಡಲ್ಲ ಅಂತ ಹೇಳಿ ಮಾಡಿದ್ದ. ಇದನ್ನು ತೋರಿಸಿ ಯಾರನ್ನು ಕರೆಯೋದಕ್ಕೆ ನೋಡ್ತಿದ್ಯಾ ನೀನು ಅಂತ ಹೇಳಿ ತುಂಬಾ ಕೆಟ್ಟ ರೀತಿಯಲ್ಲಿ ಕಮೆಂಟ್ಗಳು ಹಾಕ್ತಿದ್ದಾರೆ. ಆದರೆ ಇದು ಯಾವುದಕ್ಕೂ ಅವರು ಕೇರ್ ಮಾಡೋದಲ್ಲೇ ಮತ್ತಷ್ಟು ಜಾಸ್ತಿನೇ ಮಾಡಿದ್ದಾರೆ ನಿವೇದಿತ.